ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಡೀತಾ ಇರೋ ಚರ್ಚೆ ಏನು ಅಂದರೆ WTCಗೆ ಯಾರು ಕ್ವಾಲಿಫೈ ಆಯ್ತಾರೆ ಅಂತ. ಅದರಲ್ಲಂತೂ ಇವಾಗಂತೂ ಫುಲ್ಲು ಎಲ್ಲ ಟೀಮ್ಗಳದ್ದು ಸಿನಾರಿಯೋ ಅಂತೂ ಫುಲ್ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಯಾವ ಟೀಮ್ ಹೋಯ್ತಾರೆ, ಯಾವ ಟೀಮ್ ಹೋಗಲ್ಲ ಅನ್ನೋದೇ ನಮ್ಗೆ ಇವಾಗ ಕುತೂಹಲ ಆಗಿರೋದು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ 2 ಟೀಮ್ಗಳು ಮಾತ್ರ ಕ್ವಾಲಿಫೈ ಆಗೋದು. ಆದರೆ ಯಾವ 2 ಟೀಮ್ ಆಯ್ತವೆ ಅಂತ ಅದಂತೂ ಗೊತ್ತಿಲ್ಲ. ಇವಾಗ ಇರೋಂತಹ ಸಿಚುವೇಶನ್ ನೋಡಿದ್ರೆ ಅದರಲ್ಲೂ ಇಂಡಿಯಾಗಂತೂ ಹೆವಿ ಇಂಪಾರ್ಟೆಂಟ್ ಮ್ಯಾಚ್ ಅಂದರೆ ಆಸ್ಟ್ರೇಲಿಯಾ ಮೇಲೆ. ನಮಗೆ ಇಂಡಿಯಾಗೆ ಇರೋದೇ ಇನ್ನು 3 ಮ್ಯಾಚಸ್ಸು. ಅದಾದಮೇಲೆ ಇನ್ನು ಯಾವುದೇ ಟೆಸ್ಟ್ ಸೀರೀಸು ನಮ್ಮ ಇಂಡಿಯಾಗಂತೂ ಇಲ್ಲವೇ ಇಲ್ಲ. ಇರೋ 3 ಸೀರೀಸು ಟೆಸ್ಟ್ ಸೀರೀಸ್ನ ನಮ್ಮ ಇಂಡಿಯಾ ಗೆಲ್ಲೇಬೇಕು. 3 ಮ್ಯಾಚ್ ಇರೋದು ಆಸ್ಟ್ರೇಲಿಯಾದ ಮೇಲೇ. ಅದನ್ನು ಕಷ್ಟಪಟ್ಟು 3 ವಿನ್ ಆದರೆ ಇಂಡಿಯಾಗೆ ಯಾವುದೇ ತಲೆನೋವಿಲ್ಲ, ಡೈರೆಕ್ಟು ಕ್ವಾಲಿಫೈ ಆಯ್ತಾರೆ. ಆದರೆ ಯಾವುದಾದ್ರೂ ಒಂದು ಮ್ಯಾಚ್ ಸೋಲ್ತು ಅಂತ ಅಂದರೆ ಇಂಡಿಯಾಗೆ ಪಕ್ಕ ಎಡವಟ್ಟ ಆಯ್ತದೆ. ಅದರಲ್ಲಿ ಆವಾಗ ಇಂಡಿಯಾ ವೆಯ್ಟ್ ಮಾಡಬೇಕು. ಇನ್ನೊಂದು ಟೀಮು ಸೋಲೋ ತನಕ ಇಂಡಿಯಾ ವೆಯ್ಟ್ ಮಾಡಬೇಕು. ಅದೇ ನಮ್ಮ ಇಂಡಿಯಾಗೆ ಇವಾಗ ಎಫೆಕ್ಟ್ ಆಗಿರೋದು. ಇಂಡಿಯಾ ಹೋದ ಮ್ಯಾಚ್ ಏನಾದರೂ ವಿನ್ ಆಗಿದ್ದರೆ ಅಡಿಲೇಡಲ್ಲಿ, ಇವಾಗ ಇನ್ನೊಂದು ಮ್ಯಾಚು ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅವತ್ತು ಆ ಮ್ಯಾಚ್ ಗೆದ್ದಿದ್ರೆ ನೀಟಾಗಿ ಇಂಡಿಯಾ ಡೈರೆಕ್ಟಾಗಿ ಕ್ವಾಲಿಫೈ ಆಯ್ತಿದ್ರು. ಬಟ್ ಇವಾಗ ಇರೋ ಸಿಚುವೇಶನ್ ನೋಡಿದ್ರೆ ಇಂಡಿಯಾಗೆ 3 ಗೆಲ್ಲೇಬೇಕು. ಅದರಲ್ಲೂ 3 ಟೀಮ್ಗಳಂತೂ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಮೊದಲನೇದು ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡಿಯಾ. ಏನಾದರೂ ಬೈ ಚಾನ್ಸ್ ಅಂತ ಇದ್ದರೆ ಅದು ಶ್ರೀಲಂಕಾಗೆ ಮಾತ್ರ. ಶ್ರೀಲಂಕಾ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಆರಾಮಾಗಿ ಹೋಗ್ಬೋದು. ಅದು ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಇನ್ಯಾವುದೇ ಟೀಮು ಹೋಗೋಕ್ಕಂತೂ ಆಗಲ್ಲ. ಅದಲ್ವೇ ಇವಾಗ ಇಂಡಿಯಾ 3 ವಿನ್ ಆದರೆ ಆರಾಮಾಗಿ ಕ್ವಾಲಿಫೈ ಆಯ್ತಾರೆ. ಬಟ್ ಏನಾದರೂ 3 ಮ್ಯಾಚ್ ಏನಾದರೂ ಸೋತ್ರು ಅಂತ ಅಂದರೆ ಇಂಡಿಯಾ WTCಯಿಂದ ಕಿಕ್ಔಟ್ ಆಯ್ತಾರೆ. ಆದರೆ 2 ಮ್ಯಾಚು ಏನಾದರೂ ಇಂಡಿಯಾ ಗೆದ್ದರೆ ಆವಾಗ ಇಂಡಿಯಾ ವೆಯ್ಟ್ ಮಾಡಬೇಕಾಗಿರೋದು ಸೌತ್ ಆಫ್ರಿಕಾದ ಮೇಲೆ. ಹಾಗೆ ಇಂಡಿಯಾ ಕಣ್ಣು ಬಿಡ್ಕೊಂಡು ಸೌತ್ ಆಫ್ರಿಕಾ ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡಬೇಕು. ಸೌತ್ ಆಫ್ರಿಕಾ ಅದು ಅಲ್ಲದೆ 2 ಮ್ಯಾಚ್ನೂ ಸಹ ಸೋಲ್ಬೇಕು, ಅದು ಪಾಕಿಸ್ತಾನದ ಮೇಲೆ. ಇದಂತೂ ಆಗದೇ ಇರೋಂಥ ಮ್ಯಾಚ್ಗಳು. ಯಾವುದೇ ಕಾರಣಕ್ಕೂ ಸೌತ್ ಆಫ್ರಿಕಾ ಪಾಕಿಸ್ತಾನನ ಸೋಲಿಸ್ತದೆ. ಅದರಲ್ಲಂತೂ ನಮಗೆ ಹೇಳ್ಬೋದು, ಆರಾಮಾಗಿ ಹೇಳ್ಬೋದು. ಆದರೆ ಯಾವ ಥರ ನಡೀತದೆ ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ನೋಡಿರೋ ಸಿನಾರಿಯೋ ಪ್ರಕಾರ ನಮ್ಮ ಇಂಡಿಯಾ ಏನಾದರೂ 2 ಮ್ಯಾಚು, 1 ಮ್ಯಾಚ್ ಸೋತಿ 2 ಮ್ಯಾಚ್ ಗೆಲ್ತು ಅಂದರೆ ಇಲ್ಲಿ ಸೌತ್ ಆಫ್ರಿಕಾ 2 ಮ್ಯಾಚ್ನೂ ಸಹ ಪಾಕಿಸ್ತಾನ ಮೇಲೆ ಸೋಲ್ಬೇಕು. ಅಕಸ್ಮಾತ್ 1 ಮ್ಯಾಚ್ ಗೆದ್ದರೆ ಸೌತ್ ಆಫ್ರಿಕಾ ವಿಲ್ ಡೈರೆಕ್ಟ್ಲಿ ಕ್ವಾಲಿಫೈ WTC ಫೈನಲ್ಗೆ. ಆರಾಮಾಗಿ 1 ಮ್ಯಾಚ್ ಗೆದ್ದರೆ ಸಾಕು ಸೌತ್ ಆಫ್ರಿಕಾ, ಆರಾಮಾಗಿ WTCಗೆ ಫೈನಲ್ಗೆ ಆರಾಮಾಗಿ ಹೋಗ್ತಾರೆ. ಆದರೆ ನಮ್ಮ ಪ್ರಕಾರ ಇಂಡಿಯಾ ಕ್ವಾಲಿಫೈ ಆಗಬೇಕು ಅಂದರೆ ಈ 3 ಮ್ಯಾಚ್ನ ಗೆಲ್ಲಬೇಕು. ಹಾಗೆ ಏನಾದರೂ 3ರಲ್ಲಿ 1 ಸೋತಿ 2 ಗೆದ್ದರು ಅಂದರೆ ಸೌತ್ ಆಫ್ರಿಕಾ 2 ಮ್ಯಾಚ್ ಸೋಲ್ಬೇಕು. ಇವೆರಡು ಆಗದೇ ಇರೋಂಥ ಕೆಲಸಗಳು. ಅದಕ್ಕೋಸ್ಕರ ಇಂಡಿಯಾ ಈ 3 ಗೆಲ್ಲಬೇಕು. ಅದಂತೂ ನಮ್ಮ ಇಂಡಿಯನ್ ಫ್ಯಾನ್ಸ್ ಅಂತೂ ವೆಯ್ಟ್ ಮಾಡ್ತಾ ಇರೋದು. ಇವಾಗಂತೂ WTCಗಂತೂ ಫುಲ್ಲು ಪ್ರಿಪರೇಷನ್ ನಡೀತಾ ಇದೆ. ಅದು ಅಲ್ಲದೆ 4 ಟೀಮು ವೆಯ್ಟ್ ಮಾಡ್ತಾ ಇದೆ. ಶ್ರೀಲಂಕಾ ಒಂದು ಸ್ವಲ್ಪ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಆ ಥರ ಇದರಲ್ಲಿ ನಿಂತಿದೆ. ಆದರೆ ಐ ಹೋಪ್ ಶ್ರೀಲಂಕಾಗೂ ಒಂದು ಚಾನ್ಸ್ ಇದೆ, ಆದರೆ ಅಷ್ಟೊಂದು ಚಾನ್ಸ್ ಇಲ್ಲ. ಬಟ್ 3 ಚಾನ್ಸ್ ಅಂತೂ ಇರೋದಂದರೆ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡಿಯಾ. ಆಲ್ರೆಡಿ ಇವಾಗ ಸೌತ್ ಆಫ್ರಿಕಾ ಮೊದಲನೇ ಸ್ಥಾನದಲ್ಲಿ ಇದ್ದರೆ ಇವಾಗ ಆಸ್ಟ್ರೇಲಿಯಾ ಸೆಕೆಂಡ್ನೇ ಸ್ಥಾನ, ಇಂಡಿಯಾ 3ನೇ ಸ್ಥಾನ. 1 ಮ್ಯಾಚ್ ಸೋತಿಟ್ಟನೆ ಇಂಡಿಯಾ 3ನೇ ಪ್ಲೇಸಿಗೆ ಬಂದು ಕೂತಿದೆ. ಪರ್ತಲ್ಲಿ ಫಸ್ಟ್ ಮ್ಯಾಚ್ ಗೆದ್ರದಿಂದ ಫಸ್ಟ್ ಪ್ಲೇಸಲ್ಲಿ ಇತ್ತು. ಅಡಿಲೇಡಲ್ಲಿ ಪಿಂಕ್ ಬಾಲ್ ಟೆಸ್ಟ್ನ ಸೋತಿಟ್ಟನ 3ನೇ ಸ್ಥಾನಕ್ಕೆ ಬಂದೈತೆ. ಇವಾಗಿರೋ ಅಂಥ 3 ಮ್ಯಾಚ್ನ ಇಂಡಿಯಾ ಸೋಲ್ತು ಅಂದರೆ ಡಮ್ಕಿ ಡಮರ್ತು ದಾಂಡಲ್ ಹಂಗೆ ಹೋಯ್ತಾ ಇರೋದೇ ಆಯ್ತಾಗಿ WTCಯಿಂದ ಅವು ಕಿಕ್ಔಟ್ ಆಯ್ತಾ ಇರ್ತಾರೆ. ಅದ್ರ ಪ್ರಕಾರ 3 ಮ್ಯಾಚ್ನ ಗೆಲ್ಲಿ ಅಂತ ನಮ್ಮ ಪ್ರಕಾರ ಅಷ್ಟೇ. ಏನಾದರೂ ಇಲ್ಲಿ ಏನಾದರೂ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗಬೇಕು ಅಂದರೆ ಇವಾಗ ಇಂಡಿಯಾ ಕ್ವಾಲಿಫೈ ಆಗೋಕ್ಕೆ ಹೇಳಿದ್ದೀನಿ. ಆದರೆ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗೋಕ್ಕೆ ಏನಾದರೂ ಇಂಡಿಯಾ ಮೇಲೆ 3 ಮ್ಯಾಚ್ನು ಸೋತ್ಬಿಟ್ರೆ
ಆಸ್ಟ್ರೇಲಿಯಾಗೆ ಏನು ಚಾನ್ಸು? ಸೌತ್ ಆಫ್ರಿಕಾ ಹೋಗೋಕ್ಕಾಗಲ್ಲ, ಅದಂತೂ. ಸೌತ್ ಆಫ್ರಿಕಾ ಗೆಲ್ಲಬೇಕಾಗಿರೋದು ಒಂದು ಮ್ಯಾಚಲ್ಲಿ ಇವಾಗ 2 ಮ್ಯಾಚ್ನೂ ಸೋತ್ಬಿಟ್ರೆ ಪಾಕಿಸ್ತಾನದ ಮೇಲೆ. ಇವಾಗ ಉಳಿದಿರೋದಂಥದ್ದು ಇನ್ನು ಶ್ರೀಲಂಕಾ ವರ್ಸಸ್ ಆಸ್ಟ್ರೇಲಿಯಾ. ಅದ್ರ ಮೇಲೆ 2 ಮ್ಯಾಚ್ ಐತೆ. ಆ 2 ಮ್ಯಾಚ್ನ ಆಸ್ಟ್ರೇಲಿಯಾ ಗೆಲ್ಲಬೇಕು. ಅದ್ರ ಜೊತೆಗೆ ಸೌತ್ ಆಫ್ರಿಕಾನು ಸಹ ಸೋಲ್ಬೇಕಿಲ್ಲಿ. ಅದು ಬೇಕಾಗಿರೋದಿಲ್ಲಿ. ಪಾಕಿಸ್ತಾನ ಗೆಲ್ಲಬೇಕು, ಹಾಗೆ ಸೌತ್ ಆಫ್ರಿಕಾ ಇದು ಮಾಡಬೇಕು. ಇದೆಲ್ಲ ಆಗದೇ ಇರೋ ಅಂಥ ಸೀನ್ಗಳೇ. ಇವೆಲ್ಲ ಆಗದೇ ಇರೋ ಸಿನೋರಿಯಸ್ಗಳನ್ನೆಲ್ಲ ನೋಡ್ತಾ ಇದ್ರೆ ಸುಮ್ಮನೆ ನಮಗೆ ಮ್ಯಾಚ್ನ ಇಲ್ಲಿ ಇಂಡಿಯಾ ಗೆದ್ದುಬಿಟ್ರೆ ಸಾಕು 3-3. ಅಲ್ಲಿ ಆಸ್ಟ್ರೇಲಿಯಾ ಅಥವಾ ಸೌತ್ ಆಫ್ರಿಕಾ ಒಂದು ಮ್ಯಾಚ್ ಗೆದ್ದರೆ ಇಂಡಿಯಾ ಆ್ಯಂಡ್ ಸೌತ್ ಆಫ್ರಿಕಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಆರಾಮಾಗಿ ಆಡ್ಬೋದು. ಆದರೆ ಇವೆಲ್ಲ ಆಗದೇ ಇರೋಂಥ ಇವುಗಳೇ. ಇಂಡಿಯಾ ಇವಾಗ ನೋಡ್ತಾ ಇದ್ದರೆ ಯಾವುದೇ ರೀತಿ ನಮ್ಮ ಪ್ರಕಾರ ಇಂಡಿಯಾ ಫುಲ್ ಎಫೆಕ್ಟ್ ಆಗ್ತಾ ಇದೆ. ಈ 3 ಮ್ಯಾಚ್ನ ಗೆಲ್ಲೇಬೇಕು ಅಂತ. ಅದು ಅಲ್ಲದೆ WTC ವರ್ಲ್ಡ್ ಕಪ್ ಇದು ರೋಹಿತ್ ಶರ್ಮಗಂತೂ ವೆರಿ ಇಂಪಾರ್ಟೆಂಟ್. ಇದಂತೂ ರೋಹಿತ್ ಶರ್ಮನ ತಲೆಯಲ್ಲಂತೂ ಐತೆ. ಎಲ್ಲ ಐ ಸಿ ಸಿ ಟ್ರೋಫಿನ ರೋಹಿತ್ ಶರ್ಮನ ಕೈಲಿ ಎತ್ತಬೇಕು ಅಂತ ಆಸೆ ಐತೆ. ಆದರೆ ಈ ICC ಟೆಸ್ಟ್ ಚಾಂಪಿಯನ್ಶಿಪ್ನ ಎತ್ತಬೇಕು ಅಂದರೆ ಇಂಡಿಯಾ ಈ 3-3 ಟೆಸ್ಟ್ ಮ್ಯಾಚ್ನ ಗೆಲ್ಲಬೇಕು. ಹಾಗೆ ಆಸ್ಟ್ರೇಲಿಯಾ ಸೋತಿ ಅಲ್ಲಿ ಸೌತ್ ಆಫ್ರಿಕಾ ಒಂದು ಮ್ಯಾಚ್ ಗೆಲ್ತು ಅಂದರೆ ಆರಾಮಾಗಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ನಡೀತದೆ. ಬಟ್ ಏನಾದ್ರೂ ಇಂಡಿಯಾ 3-3 ಸೋತಿ ಆಸ್ಟ್ರೇಲಿಯಾ ಆರಾಮಾಗಿ ಇಲ್ಲಿ 3 ಕ್ವಾಲಿಫೈ ಆಯ್ತಾರೆ. ಅಲ್ಲಿ ಸೌತ್ ಆಫ್ರಿಕಾ ಒಂದು ಮ್ಯಾಚ್ ಗೆದ್ದಿಟ್ಟನ ಕ್ವಾಲಿಫೈ ಆಯ್ತಾರೆ. ಆರಾಮಾಗಿ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನಡೀತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಮ್ಮ ಇಂಡಿಯಾ ಇವಾಗ ವಿನ್ ಆಗಲೇಬೇಕು. 3-3 ಮ್ಯಾಚ್ ಅಂತೂ ವಿನ್ ಆಗಲೇಬೇಕು. WTC ವರ್ಲ್ಡ್ ಕಪ್ ಇಸ್ ದ ಮೇನ್ ಇಂಪಾರ್ಟೆಂಟ್. ನಮಗಿವಾಗ ಬೇಕಾಗಿರೋದೇ ಅದು. ಅದಕ್ಕಿಂತ ಮುಂಚೆ ಮ್ಯಾಚ್ ನಡೆಯೋದು ICC ಚಾಂಪಿಯನ್ ಟ್ರೋಫಿ ನಡೀತದೆ. ಅದಕ್ಕಿಂತ ಮುಂಚೆನೇ ನಡೀತದೆ, ಇಲ್ಲ ಅಂದರೆ ಅದಾದಮೇಲೂ ನಡೀಬೋದು. ಆದರೆ ಅದಕ್ಕಿಂತ ನಮಗೆ ಇದ್ರ ಮೇಲೆ 2 ಮೇಲೂ ಕಣ್ಣಿದೆ. 2 ಗೆಲ್ಲಬೇಕು ಅಂತ ಆಸೆ ಇದೆ. ಆದರೆ ಇವಾಗ ಇಂಡಿಯಾ ಕ್ವಾಲಿಫೈ ಆಗಬೇಕು ಅಂದರೆ WTC ವರ್ಲ್ಡ್ ಕಪ್ಗೆ ಈ 3 ಮ್ಯಾಚ್ನ ಗೆಲ್ಲೇಬೇಕು. ಆಸ್ಟ್ರೇಲಿಯಾದ ಮೇಲೆ ಒಂದು ಸೋತ್ರೂ 2 ಗೆಲ್ಲೇಬೇಕು. ಅದಾದಮೇಲೆ ಅಲ್ಲಿ ಸೌತ್ ಆಫ್ರಿಕಾ ಏನಾದರೂ 2 ಸೋತ್ಬಿಟ್ರೆ ಆರಾಮಾಗಿ ನಿರಾಳವಾಗಿರ್ತದೆ ಇಂಡಿಯಾ ಅಂತೂ. ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಎಲ್ಲರಿಗೂ 3 ಟೀಮ್ ಮೇಲೂ ಪೈಪೋಟಿ ಅಂತೂ ಹೆವಿ ಐತೆ. ಈ 3 ಟೀಮ್ಗಳೇ ಮೇಯ್ನು WTC ಆಡೋಕ್ಕೆ. ಈ 3 ಟೀಮ್ಗಳಿಗೆ ಅರ್ಹತೆ ಇರೋದು. ಆದರೆ ಈ 3 ಟೀಮಲ್ಲಿ 2 ಟೀಮ್ ಯಾವುದು ಐತವಂತ ಇಲ್ಲಿವರೆಗೂ ಗೊತ್ತಿಲ್ಲ. ಇನ್ನು ನಾವು ವೆಯ್ಟ್ ಮಾಡಬೇಕು ಅಂದರೆ ನಾವಿನ್ನೂ ಈ ಡಿಸೆಂಬರ್ ಆಗಿ ಜನವರಿ ಎಂಡ್ ಅಷ್ಟೊತ್ತರಲ್ಲಿ ನಮಗೆ ಒಂದು ರಿಸಲ್ಟ್ ಸಿಕ್ಬಿಡುತ್ತೆ. ಯಾವ್ಯಾವ ಟೀಮು WTCಗೆ 2 ಟೀಮ್ ಹೋಯ್ತವೆ ಅನ್ನೋದು ನಮಗೆ ಜನವರಿ ಎಂಡಲ್ಲೇ ಸಿಕ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಇಂಡಿಯಾ ಇಲ್ಲೇ ಇವಾಗಲೇ 2-2 ಏನಾದ್ರು ಸೋತ್ಬಿಟ್ರೆ ಅಂದರೆ ಆವಾಗಲೇ ಗೊತ್ತಾಗೋಗುತ್ತೆ ಇಂಡಿಯಾ ಅನ್ಕ್ವಾಲಿಫೈ ಆಗೋಗುತ್ತೆ WTCಗೆ. ಇದೊಂದು ನೋಡ್ಕೊಂಡು ಆಡಬೇಕು ಇಂಡಿಯಾ. ಈ 3-3 ಗೆದ್ದರೆ ಆರಾಮಾಗಿ ಕ್ವಾಲಿಫೈ ಆಯ್ತಾರೆ. ಸೌತ್ ಆಫ್ರಿಕಾ ಒಂದು ಮ್ಯಾಚ್ ಗೆದ್ದರೆ ಕ್ವಾಲಿಫೈ ಆಯ್ತಾರೆ. ಇದು ನಮಗೂ ಬೇಕಾಗಿರೋದು. ಆಸ್ಟ್ರೇಲಿಯಾ ಆವಾಗ ಕಿಕ್ಔಟ್ ಆಯ್ತಾರೆ. ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಟೆಸ್ಟ್ ಮ್ಯಾಚ್ಗಳು ಯಾವಾಗ ಹೆಂಗೆ ನಡೀತದೆ ಅಂತ ಗೊತ್ತಿರಲಿಲ್ಲ. ಮೊದಲನೇ ಟೆಸ್ಟ್ ಮ್ಯಾಚೇ ಹಂಗೆ ನಡೀತು ನಮ್ಮದು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ. ಅದು 2ನೇ ಟೆಸ್ಟ್ ಮ್ಯಾಚು ನಮ್ಮ ಇಂಡಿಯಾ ಅಷ್ಟೊಂದು ಎಫೆಕ್ಟ್ ಆಗ್ತಾರದು ನೋಡಿದ್ರೆ 2ನೇ ಇನ್ನಿಂಗ್ಸಲ್ಲಾರು ಬೆಂಕಿಯಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದು. ಆ ಥರ ಪರ್ಫಾರ್ಮೆನ್ಸ್ ಅಂತೂ ಬರಲಿಲ್ಲ. ಆದರೆ 3ನೇ ಟೆಸ್ಟ್ಗಂತೂ ಹೆವಿ ಪ್ರಿಪರೇಷನ್ನ ಮಾಡ್ತಾಯಿದ್ದಾರೆ. ಆದರೆ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಈ 15ನೇ ತಾರೀಕಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೌತ್ ಆಫ್ರಿಕಾ ಮ್ಯಾಚು ಸ್ಟಾರ್ಟ್ ಆಗುತ್ತೆ. ಏನು ಅನ್ಕೊಂಬಿಟ್ಟಿದ್ರೆ ಅವತ್ತಿಗೆ ಮ್ಯಾಚ್ಗಳು ಕರೆಕ್ಟಾಗಿ ಇಟ್ಕೊಂಡವ್ರೆ. ನಮ್ಮ ಇಂಡಿಯಾ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವತ್ತಿಗೆ ಸೌತ್ ಆಫ್ರಿಕಾ ಮ್ಯಾಚು ಸ್ಟಾರ್ಟ್ ಆಗುತ್ತೆ. ಹಂಗೆ ಇರೋದು ಮ್ಯಾಚ್ಗಳು ಇವಾಗ ಟೆಸ್ಟ್ ಮ್ಯಾಚ್ಗಳು. ಅದಾದಮೇಲೆ ಲಾಸ್ಟ್ ಮ್ಯಾಚ್ ಇರೋದಂದರೆ ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾ. ಇವೇ ಲಾಸ್ಟ್ 2 ಟೆಸ್ಟ್ ಮ್ಯಾಚ್ಗಳು ಆಡೋದಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಲಾಸ್ಟ್ 2 ಟೆಸ್ಟ್ ಮ್ಯಾಚ್ಗಳು ಆಡೋದಂದರೆ ಇವೆರಡು ಏನು ಮಾಡ್ತಾವಂತ ಗೊತ್ತಿಲ್ಲ. ಆದರೆ ಇಲ್ಲಿ 2 ಸೊ
ಗೆದ್ರೂ ಇಂಡಿಯಾ ಇಲ್ಲಿ ಒಂದು ಎರಡು ಸೋಲ್ಬೇಕು, ಒಂದು ಗೆದ್ದು ಅಲ್ಲಿ 2 ಗೆದ್ದಾಗ ಆಸ್ಟ್ರೇಲಿಯಾ 3 ವಿನ್ ಆಗಿ ಆವಾಗ ಕ್ವಾಲಿಫೈ ಆಗುತ್ತೆ. ಇದೆಲ್ಲ ಆಗದೇ ಇರೋಂಥ ಸೀನ್ಗಳು, ಟೆಸ್ಟ್ ಮ್ಯಾಚ್ಗಳು ಅಷ್ಟು ನಾವು ಹಿಂಗೆ ಬಾಯಿ ಮಾತಲ್ಲಿ ಹೇಳೋ ಥರ ಅಂತೂ ನಡೆಯಲ್ಲ. ಆದರೆ ಅವನಿಗೋಸ್ಕರ ವೆಯ್ಟ್ ಮಾಡಲೇಬೇಕು ಮ್ಯಾಚ್ಗಳಿಗೆ. ಇವಕ್ಕೆಲ್ಲ ವೆಯ್ಟ್ ಮಾಡಿ ನೋಡೋಣ. ಈ ಮಂತ್ ಆ್ಯಂಡ್ ನೆಕ್ಸ್ಟ್ ಮಂತ್ ಅಂತೂ ಹೆವಿ ಕಾನ್ಫಿಡೆಂಟ್ ಇದೆ, ಹೆವಿ ಪೈಪೋಟಿ ಇದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಆಡಬೇಕೆ. ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇದೇ ಥರದ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದನೆಗಳು.